ಹಲೋ ಎವ್ರಿವನ್, ವೆಲ್ಕಮ್ ಟು ವಿಜಯ್ ಸೇತು. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತಗೊಂಡಿದ್ದೀನಿ. ಹಾಗೆ ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅನ್ನ ವೇರಿಯಸ್ ಲೆವೆಲ್ಸ್ ಅಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಸೊ ಇದು ರೀಸೆಂಟ್ ಆಗಿ ನಡೆದಂತಹ ಗ್ರೂಪ್ ಬಿ ಎಕ್ಸಾಮ್ NWKRTC ನಡೆಸಿದಂತಹ ಒಂದು ಎಕ್ಸಾಮ್ ಇದು. ಸೊ ಇದರಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ದೇರ್ ವರ್ 30 ಕ್ವೆಶನ್ಸ್, 30 ಕ್ವೆಶನ್ಸ್ಗಳಿದ್ವು ಮೆಂಟಲ್ ಎಬಿಲಿಟಿಯಿಂದ. ಸೊ 30% ಆಫ್ ದಿ ಕ್ವೆಶನ್ ಪೇಪರ್ ಮೆಂಟಲ್ ಎಬಿಲಿಟಿಯಲ್ಲಿ ಬಂದಿತ್ತು. ಓಕೆ, ಸೊ ಇವಾಗ ಎಲ್ಲ ನೋಟಿಫಿಕೇಶನ್ ಆಗ್ತಾ ಇದೆ. ಇವಾಗ PC ನೋಟಿಫಿಕೇಶನ್ ಇದೆ. ಸೊ PC ಯಲ್ಲೂ ಕೂಡ ಮಿನಿಮಮ್ 15ರಿಂದ 20 ಕ್ವೆಶನ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಮೆಂಟಲ್ ಎಬಿಲಿಟಿಯಿಂದ. ಸೊ ವಿಜಯ್ ಸೇತು ನಿಮ್ಗಾಗಿ ಒಂದು ಕ್ರಾಶ್ ಕೋರ್ಸ್ ಅನ್ನ ತಗೊಂಡ್ ಬಂದಿದೆ. ಇಟ್ ಸ್ಟಾರ್ಟ್ಸ್ ಫ್ರಮ್ June 15th ಅಂಡ್ ಇಟ್ ವಿಲ್ ಎಂಡ್ ಆನ್ July 5th. ಸೊ ಜುಲೈ 5ನೇ ತಾರೀಕು ಅಷ್ಟರಲ್ಲಿ ನಿಮ್ಗೆ ಮೆಂಟಲ್ ಎಬಿಲಿಟಿಯನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡುವಂತಹ ಕೆಲಸ ವಿಜಯ್ ಸೇತು ಮಾಡ್ತಾ ಇದೆ. ಯಾರಿಗೆಲ್ಲ ಈ ಒಂದು ಕ್ರಾಶ್ ಕೋರ್ಸ್ ನ ಅಗತ್ಯ ಇದೆ, ಈ ನಂಬರ್ಗೆ ಕಾಲ್ ಮಾಡಬಹುದು. ಹಾಗೆ ವಿಜಯ್ ಸೇತು ಆಪ್ ಏನಿದೆ, ಆ ಆಪ್ ಅಲ್ಲಿ ನಿಮ್ಗೆ ಈ ಒಂದು ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಮೊದಲನೇದಾಗಿ ಯಾವ ತರ ಕ್ವೆಶನ್ಸ್ ಬರ್ತಿದಾವೆ ಅಂತ ನೋಡೋಣ. ಸೊ ಕ್ವೆಶನ್ಸ್ ಯಾವ ರೀತಿ ಬರ್ತಿದಾವೆ ಅಂತ ನೋಡೋದಕ್ಕೆ ವಿ ಹ್ಯಾವ್ ಟು ಸಾಲ್ವ್ PYQs. ಸೊ ಒನ್ ಸಚ್ PYQ ಪೇಪರ್ ಇಸ್ ದಿಸ್. ಇದು ಗ್ರೂಪ್ ಬಿ ಎಕ್ಸಾಮಿನ ಪೇಪರ್. ಸೊ ನನ್ನ ಕ್ಲಾಸಸ್ ಹೇಗಿರುತ್ತೆ ಅಂತ ಒಂದು ಚಿಕ್ಕದಾಗಿ ಕೂಡ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ. ಸೊ ಇಲ್ಲಿ ಕ್ವೆಶನ್ ಇದೆ, ಹೌ ಮೆನಿ ವೇಸ್ ಆರ್ ದೇರ್ ಟು ಅರೇಂಜ್ ಲೆಟರ್ಸ್ ಇನ್ ದಿ ವರ್ಡ್ ಮಿಸಿಸಿಪಿ. ಸೊ ಇದು ಸಿಂಪಲ್ ಆಗಿ ಮಿಸಿಸಿಪಿ ಎಂಬ ಪದದ ಲೆಟರ್ಸ್ ಗಳನ್ನ, ಅಕ್ಷರಗಳನ್ನ ಎಷ್ಟು ರೀತಿಯಾಗಿ ಜೋಡಿಸಬಹುದು ಅಂತ ಕೇಳಿದ್ದಾರೆ ಕ್ವೆಶನ್. ಓಕೆ, ಸೊ ಮಿಸಿಸಿಪಿ ಅನ್ನುವಂತಹ ವರ್ಡ್ ನ, ಆ ವರ್ಡ್ ನಲ್ಲಿ ಇರುವಂತಹ ಅಕ್ಷರಗಳು ಯಾವ್ಯಾವು? MISSISS ಈ ರೀತಿಯಾಗಿ ಇಂತಹ ಲೆಟರ್ಸ್ ಗಳನ್ನ, ಇಂತಹ ಅಕ್ಷರಗಳನ್ನ ಎಷ್ಟು ವಿಧದಲ್ಲಿ ನಾವು ಜೋಡಿಸಬಹುದು ಅಂತ ಕೇಳ್ತಾ ಇರುವಂತಹ ಪ್ರಶ್ನೆ. ಮೆಂಟಲ್ ಎಬಿಲಿಟಿ ಅಂದಿದ ತಕ್ಷಣ ನಿಮ್ಗೆ ಕ್ವೆಶನ್ ಕನ್ನಡದಲ್ಲಿ ಇರುತ್ತೆ ಅಥವಾ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿರುತ್ತೆ. ಸೊ ಒಂದು ಇಂಗ್ಲಿಷ್ ನಲ್ಲಿ ಇರುತ್ತೆ ಅಥವಾ ಕನ್ನಡದಲ್ಲಿ ಇರುತ್ತೆ. ನಿಮ್ಗೆ ಅರ್ಧ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಸಾಲ್ವ್ ಆಗೋದು ಯಾವಾಗಪ್ಪ ಅಂತ ಅಂದ್ರೆ, ಈ ಇಂಗ್ಲಿಷ್ ನಲ್ಲಿ ಅಥವಾ ಕನ್ನಡದಲ್ಲಿ ಇರುವಂತಹ ಪದಗಳನ್ನ, ಇಂಗ್ಲಿಷ್ ನಲ್ಲಿ ಅಥವಾ ಕನ್ನಡದಲ್ಲಿ ಇರುವಂತಹ ಭಾಷೆಯನ್ನ, ಈ ಭಾಷೆಯಲ್ಲಿ ಇರುವಂತಹ ಮೆಂಟಲ್ ಎಬಿಲಿಟಿ ಕ್ವೆಶನ್ ಅನ್ನ ನೀವು ಮ್ಯಾಥ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ನಿಮ್ಗೆ ಪ್ರಶ್ನೆ ಈಸಿ ಆಗುತ್ತೆ. ಸೊ ನಿಮ್ಗೆ 50 to 60% ಆಫ್ ದಿ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗ್ಬಿಡುತ್ತೆ. ಏನ್ ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ 50% ಪ್ರಾಬ್ಲಮ್ ಅಲ್ಲೇ ಸಾಲ್ವ್. ಅದಾದ್ಮೇಲೆ ಇನ್ನೊಂದು 50% ಕಾಮನ್ ಸೆನ್ಸ್ ನ ಯೂಸ್ ಮಾಡಬೇಕು. ಮಿಸಿಸಿಪಿ ಎಷ್ಟು ವಿಧದಲ್ಲಿ ಜೋಡಿಸ್ತೀವಿ ಅಂತ ಕೇಳಿದಾಗ ಇದು ಪರ್ಮ್ಯೂಟೇಷನ್ ಎನ್ನುವಂತಹ ಟಾಪಿಕ್ ಗೆ ಬರುತ್ತೆ. ಪರ್ಮ್ಯೂಟೇಷನ್, ಸೊ ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೆಂಟಲ್ ಎಬಿಲಿಟಿಯಲ್ಲಿ. ಈ ಪರ್ಮ್ಯೂಟೇಷನ್ ಅಲ್ಲಿ ವಿಧವಾದ ಹಲವಾರು ಫಾರ್ಮುಲಾಸ್ಗಳು ಬರ್ತವೆ. ಬಟ್ ಐ ಡೋಂಟ್ ಬಿಲೀವ್ ಇನ್ ಫಾರ್ಮುಲಾಸ್. ಈ ಫಾರ್ಮುಲಾ ಎಲ್ಲ ಅದು ನಮ್ಮ ಕಾಲೇಜಲ್ಲಿ, ಸ್ಕೂಲಲ್ಲಿ ಮುಗೀತು. ವಿ ಶುಡ್ ಆಲ್ವೇಸ್ ಸಿ ಫಾರ್ ಕಾಮನ್ ಸೆನ್ಸ್ ಅಪ್ರೋಚ್. ಸೊ ಯಾವ ರೀತಿ ಜೋಡಿಸ್ಬೋದು ಅಂದ್ರೆ, ನೀವು ನೋಡಿ ಮಿಸಿಸಿಪಿಯಲ್ಲಿ ಸಪೋಸ್ ಮಿಸಿಸಿಪಿ ಫಸ್ಟ್ ಸ್ಪೆಲ್ಲಿಂಗ್ ಬರ್ಕೊಡಿ. MISSISSIPPI. ಸೊ ಈ ರೀತಿಯಾಗಿ ನಮ್ಮ ಅಕ್ಷರಗಳಿದಾವೆ. ಇದು ಮಿಸಿಸಿಪಿ ಅನ್ನುವಂತಹ ಪದ. ಇದರಲ್ಲಿ ಎಷ್ಟು ಅಕ್ಷರ ಇದಾವೆ ನೋಡಿ. 1 2 3 4 5 6 7 8 9 10 11 ಅಕ್ಷರಗಳಿದಾವೆ. ಸೊ 11 ಅಕ್ಷರಗಳನ್ನ ನಾವು ಯಾವ ರೀತಿಯಲ್ಲಿ ಜೋಡಿಸ್ಬೇಕು ಅಂತ ಹೇಳೋದಕ್ಕೆ ಒಂದು ಬಾಕ್ಸ್ ಅನ್ನ ಬರ್ಕೋತೀನಿ. ಇದರಲ್ಲಿ 11 ಅಕ್ಷರ ಕೂಡಿಸ್ಬೇಕು ನಾನು. 3 4 5 6 7 8 9 10 11. ಸೊ ಟೋಟಲ್ ಆಗಿ ನಾನು 11 ಅಕ್ಷರಗಳನ್ನ ಕೂಡಿಸ್ಬೇಕು ಈ 11 ಬಾಕ್ಸ್ ಅಲ್ಲಿ. 11 ಇದೆ ಅಲ್ವಾ? 1 2 3 4 5 6 7 8 9 10 11. ಸೊ 11 ಅಕ್ಷರದಲ್ಲಿ ಇಲ್ಲಿ ನಾನು ಯಾವ್ಯಾವ ಅಕ್ಷರಗಳನ್ನ ಹಾಕ್ಬೋದು? ಇಲ್ಲಿರುವಂತಹ 11 ಅಕ್ಷರಗಳಲ್ಲಿ ಯಾವ ಅಕ್ಷರನ ಬೇಕಾದ್ರೂ ಹಾಕ್ಬೋದು. ನಾನು ಎಂ ಹಾಕ್ಬೋದು, ಐ ಹಾಕ್ಬೋದು, ಎಸ್ ಹಾಕ್ಬೋದು, ಎಸ್ ಹಾಕ್ಬೋದು, ಐ ಹಾಕ್ಬೋದು, ಎಸ್ ಹಾಕ್ಬೋದು, ಎಸ್ ಹಾಕ್ಬೋದು, ಐ ಹಾಕ್ಬೋದು, ಪಿ ಹಾಕ್ಬೋದು, ಪಿ ಹಾಕ್ಬೋದು, ಐ ಹಾಕ್ಬೋದು. ಸೊ ಟೋಟಲ್ ಎಷ್ಟು ಲೆಟರ್ಸ್ ಗಳನ್ನ ಹಾಕ್ಬೋದು ಮೊದಲನೇ ಬಾಕ್ಸ್ ನಲ್ಲಿ? ಟೋಟಲ್ 11 ಅಕ್ಷರಗಳನ್ನ ನಾನು ಮೊದಲನೇ ಬಾಕ್ಸ್ ನಲ್ಲಿ ಹಾಕ್ಬೋದು.
ಸೊ ಇದನ್ನ ಹೇಳ್ತಾ ಇರೋದು ಇದರಲ್ಲಿ ಮಿಸ್ಸಿಸಿಪಿ ಅನ್ನುವಂತಹ 11 ಅಕ್ಷರಗಳಲ್ಲಿ 11 ಅಕ್ಷರಗಳನ್ನು ನಾನು ಮೊದಲನೇ ಬಾಕ್ಸ್ ಅಲ್ಲಿ ಹಾಕ್ಬೋದು. ಹಾಗಾದ್ರೆ ಎರಡನೇ ಬಾಕ್ಸ್ ಅಲ್ಲಿ ನಾನು ಎಷ್ಟು ಅಕ್ಷರಗಳು ಹಾಕ್ಬೋದು? ಎರಡನೇ ಬಾಕ್ಸ್ ಅಲ್ಲಿ ಎಷ್ಟು ಅಕ್ಷರ ಹಾಕ್ಬೋದು ಅಂತ ಅಂದ್ರೆ ಇಲ್ಲಿ ಒಂದು ಆಲ್ರೆಡಿ ಹಾಕ್ಬಿಟ್ಟಿರ್ತೀವಿ. ನಾವ್ ಎಂ ಆದ್ರೂ ಹಾಕಿ, ಐ ಆದ್ರೂ ಹಾಕಿ, ಎಸ್ ಆದ್ರೂ ಹಾಕಿ, ಪಿ ಆದ್ರೂ ಹಾಕಿ, ಯಾವ್ದಾದ್ರು ಒಂದ್ ಅಕ್ಷರ ಹಾಕಿ. ಸೊ ಒಂದ್ ಅಕ್ಷರ ಮುಗ್ದೋಗ್ಬಿಟ್ಟಿರುತ್ತೆ. ಟೋಟಲ್ 11 ಅಕ್ಷರಗಳಲ್ಲಿ ಒಂದ್ ಅಕ್ಷರನ ನಾವು ಇಲ್ಲಿ ಫಿಲ್ ಮಾಡ್ಬಿಟ್ಟಿದೀವಿ. ಹಾಗಾದ್ರೆ ಉಳಿಯುವಂತಹ 10 ಅಕ್ಷರಗಳನ್ನ ಇಲ್ಲಿ ಬರಿಬಹುದು. ಸೊ ಇಲ್ಲೊಂದು ಅಕ್ಷರ ಆಯ್ತು, ಇಲ್ಲೊಂದು ಅಕ್ಷರ ಆಯ್ತು, 2 ಅಕ್ಷರಗಳಾಯ್ತು. ಇನ್ನ ಉಳಿದಿರುವಂತಹ 9 ಅಕ್ಷರಗಳನ್ನ ನಾವು ಇಲ್ಲಿ ಫಿಲ್ ಮಾಡ್ಬೋದು. 4ನೇ ಬಾಕ್ಸ್ ಅಲ್ಲಿ 8 ಅಕ್ಷರಗಳನ್ನ ತುಂಬೋದು. ಯಾಕೆ 8 ಅಂದ್ರೆ 3 ಅಕ್ಷರ ನಾವು ಆಲ್ರೆಡಿ ಫಿಲ್ ಮಾಡ್ಬಿಟ್ಟಿರ್ತೀವಿ, ಇಲ್ಲೊಂದು 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 ಅಂತ. ಇವಾಗ 4ನೇ ಬಾಕ್ಸ್ ನಲ್ಲಿ ನಾವು 8 ಅಕ್ಷರಗಳನ್ನ ತುಂಬಿಸ್ಬೋದು. ಹಾಗೆ ಇಲ್ಲಿ 7 ಅಕ್ಷರಗಳನ್ನ ತುಂಬಿಸ್ಬೋದು. ಯಾಕೆ 7 ಅಕ್ಷರ? 11 ಅಕ್ಷರಗಳಲ್ಲಿ ನಾವು ಇಲ್ಲಿ ಒಂದು ಅಕ್ಷರ, ಮೊದಲನೇ ಬಾಕ್ಸ್ ನಲ್ಲಿ ಒಂದು ಅಕ್ಷರ, ಎರಡನೇ ಬಾಕ್ಸ್ ನಲ್ಲಿ ಒಂದು ಅಕ್ಷರ, 3ನೇ ಬಾಕ್ಸ್ ಅಲ್ಲಿ ಒಂದು ಅಕ್ಷರ, 4ನೇ ಬಾಕ್ಸ್ ಅಲ್ಲಿ ಒಂದು ಲೆಟರ್. ಸೊ ಟೋಟಲ್ 4 ಲೆಟರ್ಸ್ ಅನ್ನ ಫಿಲ್ ಮಾಡಿದೀನಿ. ಸೊ 5ನೇ ಬಾಕ್ಸ್ ಬಂದಾಗ 11 ಲೆಟರ್ಸ್ ನಲ್ಲಿ 4 ಲೆಟರ್ಸ್ ಮುಗ್ದೋಗಿದೆ. ಇನ್ ಮಿಕ್ಕಿರುವಂತದ್ದು 7 ಲೆಟರ್ಸ್, ಅದನ್ನ 5ನೇ ಬಾಕ್ಸ್ ಅಲ್ಲಿ ಹಾಕ್ತೀವಿ. ಸೊ 5ನೇ ಬಾಕ್ಸ್ ಅಲ್ಲಿ ಟೋಟಲ್ 5 ಲೆಟರ್ಸ್ ಮುಗೀತು. 1ರಿಂದ 5ರವರೆಗೂ 5 ಬಾಕ್ಸ್ ಅಲ್ಲಿ 5 ಲೆಟರ್ಸ್ ಮುಗೀತು. 6ನೇ ಬಾಕ್ಸ್ ಅಲ್ಲಿ ನಾನು 6 ಲೆಟರ್ಸ್ ಗಳನ್ನ ಹಾಕ್ಬೋದು. 7ನೇ ಬಾಕ್ಸ್ ನಲ್ಲಿ ನಾನು 5 ಲೆಟರ್ಸ್ ಅನ್ನ, 8ನೇ ಬಾಕ್ಸ್ ಅಲ್ಲಿ 4 ಲೆಟರ್ಸ್ ಅನ್ನ, 9ನೇ ಬಾಕ್ಸ್ ಅಲ್ಲಿ 3 ಲೆಟರ್ಸ್ ಗಳನ್ನ ಹಾಕ್ಬೋದು. 10ನೇ ಬಾಕ್ಸ್ ನಲ್ಲಿ ನಾನು 2 ಲೆಟರ್ಸ್ ಅನ್ನ ಹಾಕ್ಬೋದು. 11ನೇ ಬಾಕ್ಸ್ ಅಲ್ಲಿ 1 ಲೆಟರ್ ಅನ್ನ ಯೂಸ್ ಮಾಡ್ಬೋದು. ಸೊ ಟೋಟಲ್ ಎಷ್ಟು ವಿಧವಾಗಿ ಬರುತ್ತೆ ಅಂದ್ರೆ, ಇವಾಗ ಇಲ್ಲಿ ಬಂದಿರುವಂತಹ ನಂಬರ್ಸ್ನೆಲ್ಲ ಮಲ್ಟಿಪ್ಲೈ ಮಾಡ್ಬೇಕು ನಾನು. ಓಕೆ, 11 into 10 into 9 into 8 into 7 into 6 into 5 into 4 into 3 into 2 into 1. ಇಷ್ಟು ಅಕ್ಷರಗಳು. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಇನ್ನೂ ಆನ್ಸರ್ ಸಿಗಲ್ಲ. ಯಾಕೆ ಸಿಗಲ್ಲ ಸರ್ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಈ ಐ ಎಂಬುದು ಕಾಮನ್ ಇದೆ. 4 ಸರಿ ಐ ರಿಪೀಟ್ ಆಗಿದೆ ಅಲ್ವಾ? ಐ ಅನ್ನುವಂಥದ್ದು 4 ಸಾರಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ನಾನು ಏನ್ ಮಾಡಬೇಕು? ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ನ ಮಾಡಬೇಕು. ಇಂಟು ಬರೀ ಐ ಮಾತ್ರ ಅಲ್ಲ, ಎಸ್ ಕೂಡ ರಿಪೀಟ್ ಆಗಿದೆ. ಎಸ್ ಎಷ್ಟು ಸರಿ ರಿಪೀಟ್ ಆಗಿದೆ ನೋಡಿ. ಎಸ್ 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಎಸ್ ಕೂಡ 4 ಬಾರಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಇಂಟು 4 ಫ್ಯಾಕ್ಟೋರಿಯಲ್ ಮಾಡ್ತೀನಿ. ಅದಾದ್ಮೇಲೆ ಪಿ ಅನ್ನುವಂಥದ್ದು ಎಷ್ಟು ಸರಿ ರಿಪೀಟ್ ಆಗಿದೆ? ಪಿ ಅನ್ನುವಂಥದ್ದು 2 ಬಾರಿ ರಿಪೀಟ್ ಆಗಿದೆ. ಸೊ ಇಂಟು 2 ಫ್ಯಾಕ್ಟೋರಿಯಲ್ ಮಾಡ್ತೀನಿ. ಸೊ ಪಿ ಅನ್ನುವಂಥದ್ದು 2 ಬಾರಿ ರಿಪೀಟ್ ಆಗಿದೆ, ಹಾಗಾಗಿ ಡಿ ಇಂಟು 2 ಫ್ಯಾಕ್ಟೋರಿಯಲ್ ಮಾಡ್ತೀನಿ. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ವಿ ವಿಲ್ ಗೆಟ್ ಅವರ್ ಆನ್ಸರ್. ಏನ್ ಆನ್ಸರು? 11 into 10 into 9 into 8 into 7 into 6 into 5 into 4 into 3 into 2 into 1 divided by 4 factorial ಅಂದ್ರೆ ಏನಪ್ಪ? ಸೊ ಆಲ್ ದಿಸ್ ಇಸ್ ನಥಿಂಗ್ ಬಟ್ 11 ಫ್ಯಾಕ್ಟೋರಿಯಲ್. ಈ 4 ಫ್ಯಾಕ್ಟೋರಿಯಲ್ ಅಂದ್ರೆ 4 into 3 into 2 into 1 into ಈ 4 ಫ್ಯಾಕ್ಟೋರಿಯಲ್ 4 into 3 into 2 into 1 into 2 ಫ್ಯಾಕ್ಟೋರಿಯಲ್ ಅಂದ್ರೆ 2 into 1. ಸೊ ಇದನ್ನ ಎಷ್ಟು ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರುತ್ತೆ? ಸೊ ಈ 4 ಇಲ್ಲಿ 4 ಕ್ಯಾನ್ಸಲ್ ಮಾಡ್ಬೋದು, ಈ 3 ಇಲ್ಲಿ 3 ಕ್ಯಾನ್ಸಲ್ ಮಾಡ್ಬೋದು, ಈ 2 ಇಲ್ಲಿ 2 ಕ್ಯಾನ್ಸಲ್ ಮಾಡ್ಬೋದು, ಹಾಗೆ 4 1s 4 2s ಕ್ಯಾನ್ಸಲ್ ಮಾಡ್ಬೋದು, ಆಮೇಲೆ 3 1s 3 3s ಕ್ಯಾನ್ಸಲ್ ಮಾಡ್ಬೋದು, ಹಾಗೆ 2 1s 2 3s 2 1s 2 1s. ಸೊ ಇವಾಗ ನಮ್ಗೆ ಉಳಿದಿರುವಂತದ್ದು 11 into 10 into 3 into 7 into 3 into 5. ಸೊ ಇವಾಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ ಸರ್ ಅಂತ ಕೇಳಿದ್ರೆ, ಕ್ಯಾಲ್ಕುಲೇಷನ್ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೋದು? ಸೊ ಕ್ಯಾಲ್ಕುಲೇಷನ್ ಹೇಗ್ ಮಾಡೋದು ಇದನ್ನ ಇಲ್ಲಿ ನೋಡಿ. 3 into 7 ಎಷ್ಟಪ್ಪ? 21. 21 ಬರ್ಕೊಳ್ಳಿ. 21 into 3 ಎಷ್ಟಪ್ಪ? 21 into 3 63. 63 into 5 ಹೆಂಗ್ ಮಾಡೋದು? 63 into 5 ಹೆಂಗ್ ಮಾಡೋದು?
63ನ 10 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 630 ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 2 1s 2 3s 6 2 1s 2 2 5s 315 ಬಂತು. ಹಾಗೆ 11 ಇಂಟು 10 ಇಂಟು 315. ಸೊ 11 ಇಂಟು 3150 ಆಗುತ್ತೆ. ಯಾವುದೇ ನಂಬರ್ನ 11 ಇಂದ ಮಲ್ಟಿಪ್ಲೈ ಮಾಡೋದು ಹೇಗೆ? ಈ 0 ಲಾಸ್ಟ್ ಅಲ್ಲಿ ಇರೋ 0ನ 0 ಅಂತ ಬರ್ಕೊಳ್ಳಿ. ಆಮೇಲೆ ಪಕ್ಕದ ನಂಬರ್ನ ಆಡ್ ಮಾಡ್ಕೊಂತ ಹೋಗಿ. ಆಡ್ ಮಾಡಬೇಕು. 0 ಪ್ಲಸ್ 5 5 5 ಪ್ಲಸ್ 1 6 6 ಪ್ಲಸ್ 1 6 1 ಪ್ಲಸ್ 3 4 ಆಮೇಲೆ 3 ಇರೋದನ್ನ ಹಂಗೆ ಬರ್ಕೋತೀವಿ. ಸೊ ಈ ರೀತಿಯಾಗಿ ನಾವು 11 ಇಂದ ಮಲ್ಟಿಪ್ಲೈ ಮಾಡ್ಬೋದು ಯಾವುದೇ ನಂಬರ್ ಆಗಲಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ನಂಬರ್ ನೋಡಿ, 4 5 6 7 ಆರ್ ಇನ್ನ ಈಸಿ ನಂಬರ್ನ ತಗೊಳ್ಳಿ. 1 2 3 4 ಇಂಟು 11 ಮಾಡಿದ್ರೆ 4 ಅನ್ನ ಹಂಗೆ ಬರ್ಕೊಂತೀನಿ. 4 ಪ್ಲಸ್ 3 7 3 ಪ್ಲಸ್ 2 5 2 ಪ್ಲಸ್ 1 3 1 ಅನ್ನ ಹಂಗೆ ಬರ್ಕೊಂತೀನಿ. 1 3 5 7 4 is your answer. ಸೊ 3150ನ 11 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುವಂತ ಆನ್ಸರ್ 34650. 34650 ಎಲ್ಲಿದೆ? 34650 ಫಸ್ಟ್ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಈ ರೀತಿಯಾಗಿ ನೀವು ಸಿಂಪ್ಲಿಫೈ ಮಾಡ್ಕೋಬೇಕು. ಮೋರ್ ಕಾಮನ್ ಸೆನ್ಸ್ ಅಪ್ರೋಚ್ ಅನ್ನ ಬಳಸಬೇಕಾಗುತ್ತೆ. ಸೊ ಎರಡನೇ ಪ್ರಾಬ್ಲಮ್ ನೀವು ಗಮನಿಸಿದ್ರೆ ಇದು ಗ್ರೂಪ್ ಬಿ ಎಕ್ಸಾಮು, ಕರ್ನಾಟಕದಲ್ಲಿ ಗ್ರೂಪ್ ಬಿ ಎಕ್ಸಾಮು. ಬಟ್ ದಿಸ್ ಈಸ್ ಅ ಫೇವ್ರೆಟ್ ಕ್ವೆಶನ್ ಆಫ್ SSC. SSC ಅಲ್ಲಿ ಫೇವ್ರೆಟ್ ಕ್ವೆಶನ್ ಇದು. ಇದನ್ನ ಯಾವ ತರ ಸಾಲ್ವ್ ಮಾಡ್ತೀವಿ? ಇದನ್ನ ನಾವು ಆಲ್ಜಿಬ್ರಾದಲ್ಲಿ ಓದ್ತೀವಿ. ಆಲ್ಜಿಬ್ರಾದಲ್ಲಿ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಬೋದು ಆಲ್ಜಿಬ್ರಾ ಟಾಪಿಕ್ ಅಲ್ಲಿ. ಸೊ ಹೇಗೆ ಆಲ್ಜಿಬ್ರಾ ಟಾಪಿಕ್ ಇಂದ ಇದನ್ನ ಸಾಲ್ವ್ ಮಾಡ್ಬೋದು ಅಂತ ಅಂದ್ರೆ, ದೇರ್ ಈಸ್ ಒನ್ ಐಡೆಂಟಿಟಿ. ಇದನ್ನ ಇರೇಸ್ ಮಾಡ್ತಿದ್ದೀನಿ. ಸೊ ಕೇವಲ ಬರೀ 2 ಸ್ಟೆಪ್ ಅಲ್ಲಿ ಆನ್ಸರ್ ಮಾಡ್ಬೋದು ಇದನ್ನ. ಹೇಗೆ ಅಂತ ಕೇಳಿದ್ರೆ, ಬಟ್ ಇದರಲ್ಲಿ ನೀವು ಒಂಚೂರು ನೆನ್ಪಿಟ್ಕೊಳ್ಳುವಂತಹ ಅಂಶಗಳಿದಾವೆ. ಯಾವುದು ನೆನ್ಪಿಟ್ಕೋಬೇಕು ಅಂತ ಅಂದ್ರೆ, ಸರ್ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ a ಪವರ್ 1/3 ಅನ್ನುವಂಥದ್ದನ್ನ x ಅನ್ಕೊಂತೀನಿ. ಓಕೆ, ಅದೇ b ಪವರ್ 2/3 ಅಂತ ಇರುವಂತದ್ನ y ಅನ್ಕೊಂತೀನಿ. c ಇರೋದನ್ನ z ಅನ್ಕೊಳ್ಳಿ. ಹಾಗಾದ್ರೆ x ಏನಾಯ್ತು? a ಪವರ್ 1/3 ಆಯ್ತು. a ಪವರ್ 1/3. ಹಾಗೆ y ಏನಾಯ್ತು? y is equal to b ಪವರ್ 2/3 ಆಯ್ತು. b ಪವರ್ 2/3 ಆಯ್ತು. ಹಾಗಾದ್ರೆ z ಏನು? c ಅಂತ. ಸೊ ಇಲ್ಲಿ ನನಗೆ ಕೊಟ್ಟಿರುವಂತದ್ದು ಏನಾಗುತ್ತೆ ಇವಾಗ? x ಪ್ಲಸ್ y ಪ್ಲಸ್ z is equal to 0. ಸೊ ಆಲ್ಜಿಬ್ರಾದಲ್ಲಿ ಯಾವಾಗ x ಪ್ಲಸ್ y ಪ್ಲಸ್ z is equal to 0 ಅಂತ ಬಂದ್ರೆ ಇಲ್ಲಿ ಒಂದು ಐಡೆಂಟಿಟಿನ ನಾವು ಯೂಸ್ ಮಾಡ್ತೀವಿ. ಏನ್ ಐಡೆಂಟಿಟಿ ಸರ್ ಅಂತ ಅಂದ್ರೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝೆಡ್ ಕ್ಯೂಬ್ ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ವೈ ಝೆಡ್. 3 ಇಂಟು ಎಕ್ಸ್ ವೈ ಝೆಡ್. ಸೊ ಈ ಒಂದು ಫಾರ್ಮುಲಾವನ್ನ ನಾವು ಯೂಸ್ ಮಾಡ್ತೀವಿ. 3 ಇಂಟು ಎಕ್ಸ್ ಇಂಟು ವೈ ಇಂಟು ಝೆಡ್. ಸೊ ಈ ಫಾರ್ಮುಲಾ, ಈ ಐಡೆಂಟಿಟಿ ನೆನಪಿರ್ಬೇಕು ನಿಮ್ಗೆ. ಇಫ್ x plus y plus z is equal to 0, then x cube plus y cube plus z cube is equal to 3xyz ಅಂತ. ಸೊ ಇವಾಗ ನಮ್ಗೆ x ಅಂತ ಏನ್ ಅನ್ಕೊಂಡಿದೀನಿ ನಾನು? x ಅನ್ನ a ಪವರ್ 1/3 ಅನ್ಕೊಂಡಿದೀನಿ. a ಪವರ್ 1/3 ಹೋಲ್ ಪವರ್ 3 ಪ್ಲಸ್ y ಅಂದ್ರೆ ಎಷ್ಟು? b ಪವರ್ 2/3 ಅನ್ಕೊಂಡಿದೀನಲ್ವಾ? b ಪವರ್ 2/3 ಹೋಲ್ ಪವರ್ 3 ಪ್ಲಸ್ z ಅಂದ್ರೆ c ಕ್ಯೂಬ್ ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ವೈ ಝೆಡ್ ಹಂಗೆ ಬರ್ಕೊಳ್ಳಿ ಸದ್ಯಕ್ಕೆ. ಆಮೇಲೆ ಅದನ್ನು ಸಾಲ್ವ್ ಮಾಡೋದಿದೆ. ಇಲ್ಲಿ ನೋಡಿ 3 ಕ್ಯಾನ್ಸಲ್ ಆಗುತ್ತೆ. a ಪವರ್ 1 ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ. b ಪವರ್ 2 ಪ್ಲಸ್ c ಪವರ್ 3 ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ವೈ ಝೆಡ್ ಆಗುತ್ತೆ. ಸೊ ಕೇಳಿರೋ ಕ್ವೆಶನ್ ನೋಡಿ, ಕ್ವೆಶನ್ ಅಲ್ಲಿ ನೋಡಿ, a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್, a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್. ಆದ್ರೆ ಇದರಲ್ಲಿ ಕ್ವೆಶನ್ ಅಲ್ಲಿ ಅದಕ್ಕೆ ಕ್ಯೂಬ್ ತಗೊಂಡಿದ್ದಾರೆ.
ಸೊ a ಪವರ್ 1 ಪ್ಲಸ್ b ಪವರ್ 2 ಪ್ಲಸ್ c ಪವರ್ 3 ಹೋಲ್ ಪವರ್ 3 ಅಂತ. ಸೊ ನನಗೆ a ಪವರ್ 1 b ಪವರ್ 2 c ಪವರ್ 3 ಮಾತ್ರ ಬಂದಿದೆ. ಸೊ ನಾನು ಇದಕ್ಕೆ ಏನ್ ಮಾಡ್ತೀನಿ, ಎರಡು ಕಡೆನೂ ಕ್ಯೂಬ್ ತಗೋತೀನಿ. a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಕ್ಯೂಬ್. ಸೊ ಎರಡು ಕಡೆನೂ ಕ್ಯೂಬ್ಸ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಕ್ವೆಶನ್ ಏನ್ ಕೇಳಿದ್ದಾರೆ ಅದು ಕ್ವೆಶನ್ ಬಂದ್ಬಿಡ್ತು, a ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಹೋಲ್ ಕ್ಯೂಬ್ ಅಂತ. ಈ ಕಡೆ ಕ್ಯೂಬ್ ಮಾಡಿದ್ರೆ ಈ ಕಡೆನೂ ಕ್ಯೂಬ್ ಮಾಡ್ಬೇಕಲ್ವಾ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯೂಬ್ ಮಾಡಿದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ಕ್ಯೂಬ್ ಮಾಡಬೇಕು. ಹಾಗಾದ್ರೆ 3 ಕ್ಯೂಬ್ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝೆಡ್ ಕ್ಯೂಬ್ ಆಗುತ್ತೆ. ಸೊ ಎಕ್ಸ್ ಏನ್ ಇವಾಗ 3 ಕ್ಯೂಬ್ ಏನು, 3 3s are 9, 9 3s are 27. 27 ಇಂಟು ಎಕ್ಸ್ ಏನಪ್ಪ, ಎಕ್ಸ್ ಅಂದ್ರೆ a ಪವರ್ 1/3 ಅನ್ಕೊಂಡಿದ್ದೀನಲ್ವಾ, ಇದನ್ನ ಎಕ್ಸ್ ಅನ್ಕೊಂಡಿದ್ದೀನಿ ನಾನು. ಸೊ ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ ಅಂಡ್ ದಿಸ್ ಇಸ್ ಝೆಡ್. ಸೊ ಎಕ್ಸ್ ಅಂದ್ರೆ a ಪವರ್ 1/3, a ಪವರ್ 1/3 ಹೋಲ್ ಕ್ಯೂಬ್. ವೈ ಅಂದ್ರೆ b ಪವರ್ 2/3 ಹೋಲ್ ಕ್ಯೂಬ್. ಝೆಡ್ ಅಂದ್ರೆ ಸಿ ಕ್ಯೂಬ್. ಇಲ್ಲೂ ಕೂಡ 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ, 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತೆ. 27 a b ಸ್ಕ್ವೇರ್ ಸಿ ಕ್ಯೂಬ್. ಸೊ ನಿಮ್ಮ ಆನ್ಸರ್ ಏನು, 27 a ಕ್ಯೂಬ್, 27 a ಕ್ಯೂಬ್ ಹಾಗೆ ಬಿ ಸ್ಕ್ವೇರ್ ಸಿ ಕ್ಯೂಬ್ ಬಂತು, ರೈಟ್. 3 ಇಂಟು ಎಕ್ಸ್, 1 ಸೆಕೆಂಡ್, ಎಲ್ಲಿದೆ ಆನ್ಸರು, 27 a b ಸ್ಕ್ವೇರ್ ಸಿ ಕ್ಯೂಬ್. 27 a b ಸ್ಕ್ವೇರ್ ಅಂಡ್ ಸಿ ಕ್ಯೂಬ್ ಇಸ್ ಯೋರ್ ರೈಟ್ ಆನ್ಸರ್. ಎಲ್ಲಿದೆ ಆನ್ಸರ್ ನೋಡಿ, ಆಪ್ಷನ್ ಡಿ, 27 a b ಸ್ಕ್ವೇರ್ ಸಿ ಕ್ಯೂಬ್ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಇದು ಆಲ್ಜಿಬ್ರಾದಲ್ಲಿ ಬಂದಿದೆ, ಇದು ಪರ್ಮ್ಯೂಟೇಷನ್ ಅಲ್ಲಿ ಬಂದಿದೆ. ಸಿ ಇದೆಲ್ಲ ಇವಾಗ ಇಂಟ್ರೊಡ್ಯೂಸ್ ಆಗ್ತಿರೋದು. ಮುಂಚೆ ಎಲ್ಲ ಆಲ್ಜಿಬ್ರಾದಲ್ಲಿ ಕೇಳ್ತಿರ್ಲಿಲ್ಲ. ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ ಅಲ್ಲಿ, SSC ಅಲ್ಲಿ, ಬ್ಯಾಂಕಿಂಗ್ ಅಲ್ಲಿ ಫೇವರೇಟ್ ಟಾಪಿಕ್ಸ್ ಆಲ್ಜಿಬ್ರಾ. ಬಟ್ ಈ ಸರಿಯಿಂದ ಆಲ್ಜಿಬ್ರಾನ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಕೂಡ ನಾವು ಕಲಿಬೇಕು, ರೈಟ್. ಅ ಪರ್ಸನ್ ಇನ್ವೆಸ್ಟೆಡ್ ಅ ಸ್ಪೆಸಿಫಿಕ್ ಅಮೌಂಟ್ ಆಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್, ನೆಕ್ಸ್ಟ್ ಕ್ವೆಶನ್ ಬಂದ್ರೆ, ಅ ಪರ್ಸನ್ ಇನ್ವೆಸ್ಟೆಡ್ a specific amount as simple interest for 2 years at the rate of 10% per annum ಅಂತೆ. ಸರ್ ಸಿಂಪಲ್ ಆಗಿ ಏನ್ ಕೊಟ್ಟಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು, ಸಿಂಪಲ್ ಇಂಟ್ರೆಸ್ಟ್ ನ 2000 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಫಿಟ್ ಅಂದಿದ ತಕ್ಷಣ ಪ್ರಾಫಿಟ್ ಅಂಡ್ ಲಾಸ್ ಹೋಗ್ಬಾರ್ದು, ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಇದು. ಸೊ ಸಿಂಪಲ್ ಆಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಒಬ್ಬ ವ್ಯಕ್ತಿ ಒಂದಷ್ಟು ದುಡ್ಡನ್ನ ಸಿಂಪಲ್ ಇಂಟ್ರೆಸ್ಟ್ಗೆ ಎಷ್ಟು ವರ್ಷ ಕೊಡ್ತಾನೆ, 2 ವರ್ಷ ಕೊಡ್ತಾನೆ, 2 ಇಯರ್ಸ್ಗೆ ಕೊಡ್ತಾನೆ. ಎಷ್ಟು ರೇಟ್ ಅಲ್ಲಿ ಕೊಡ್ತಾನೆ, at the rate of 10% per annum. Rate is equal to 10% and gets a profit of 2000 rupees. ನಾನು ಇನ್ವೆಸ್ಟ್ ಮಾಡಿರೋದು ಏನ್ರಲ್ಲಿ, ಬಡ್ಡಿಲಿ, ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀನಿ ನಾನು. ಎಷ್ಟೋ ದುಡ್ಡನ್ನ ಕೊಟ್ಟಿದ್ದೀನಿ, ಎಷ್ಟಂತ ಕೊಟ್ಟಿಲ್ಲ. ಸೊ 2 ವರ್ಷಕ್ಕೆ ಬಿಡ್ತೀನಿ, 10% ಬಡ್ಡಿಯನ್ನು ಕೊಡ್ತೀನಿ 1 ವರ್ಷಕ್ಕೆ. ಸೊ ಅವಾಗ ನನಗೆ ಬರ್ತಾ ಇರುವಂತಹ ಇಂಟ್ರೆಸ್ಟ್ ಎಷ್ಟು, 2000. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು, PTR/100 ಅಲ್ವಾ. ಸೊ ಪ್ರಿನ್ಸಿಪಲ್ ನಮ್ಗೆ ಕೊಟ್ಟಿಲ್ಲ, ಎಷ್ಟು ದುಡ್ಡನ್ನ ಬಡ್ಡಿಗೆ ಬಿಟ್ಟಿದ್ದೀನಿ ಅಂತ ಕೊಟ್ಟಿಲ್ಲ ನನಗೆ. ಸೊ ಅದನ್ನೇ ನಾನು ಫಸ್ಟ್ ಕಂಡುಹಿಡಿತೀನಿ. ಸಿಂಪಲ್ ಇಂಟ್ರೆಸ್ಟ್ ನ ಕೊಟ್ಟಿದ್ದಾರೆ 2000 ಅಂತ, ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಕೊಟ್ಟಿಲ್ಲ, ಪಿ ಹಂಗೆ ಬರ್ಕೊಳ್ಳಿ. ಟೈಮ್ ಎಷ್ಟಂತ ಕೊಟ್ಟಿದ್ದಾರೆ, 2 ವರ್ಷ ಅಂತ. ರೇಟ್ ಎಷ್ಟು, 10% ಡಿವೈಡೆಡ್ ಬೈ 100. 0 0 ಕ್ಯಾನ್ಸಲ್, 2 1s 2 5s, 2 1 2, 2 5 10. ಈ 5ಅನ್ನ ಈ ಕಡೆ ಕಳಿಸಿದ್ರೆ ಡಿವಿಷನ್ ಇರೋದು ಆ ಕಡೆ ಹೋದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. 2000 ಇಂಟು 5 ಆಗುತ್ತೆ, ಇಸ್ ಈಕ್ವಲ್ ಟು ಪಿ. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು, 10,000. ಅಂದ್ರೆ ನಾನು ಬಡ್ಡಿಗೆ ಎಷ್ಟು ದುಡ್ಡನ್ನ ಕೊಟ್ಟಿದ್ದೀನಿ, 10,000 ರೂಪಾಯಿಗಳನ್ನ ಕೊಟ್ಟಿದ್ದೀನಿ. ಇವಾಗ ಮುಂದುವರೆದ ಭಾಗ, if the person invested the same amount with the same interest rate for same duration as compound interest. ಅದೇ ವ್ಯಕ್ತಿ ಅಷ್ಟೇ ದುಡ್ಡನ್ನ, ಎಷ್ಟು ದುಡ್ಡನ್ನ, 10,000ವನ್ನ ಅಷ್ಟೇ ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ, 2 ವರ್ಷಗಳ ಕಾಲ ಅಷ್ಟೇ ಬಡ್ಡಿಯಲ್ಲಿ
ಅಷ್ಟೇ ಬಡ್ಡಿ ದರದಲ್ಲಿ 10% ಬಡ್ಡಿ ದರದಲ್ಲಿ ಬಿಟ್ಟಾಗ ನನಗೆ ಸಿಗುವಂತಹ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಾ ಇರುವಂತದ್ದು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗತ್ತೆ? ಇದಕ್ಕೆ ಫಾರ್ಮುಲಾ ಇದೆ, ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಹೋಲ್ ಪವರ್ 2 ಅಂತ. ಬಟ್ ಐ ಡೋಂಟ್ ಬಿಲೀವ್ ಇನ್ ಫಾರ್ಮುಲಾಸ್ ಯೂಸ್ ಮಾಡಬೇಡಿ. ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ ಅಂತ ಅಂದ್ರೆ 10,000 ರೂಪಾಯಿಗಳಿದೆ. ಇದನ್ನ 2 ವರ್ಷಕ್ಕೆ ಬಡ್ಡಿ ಬಿಡ್ತಾ ಇದ್ದೀನಿ, ಫಸ್ಟ್ ವರ್ಷ ಸೆಕೆಂಡ್ ವರ್ಷ. ಸೊ ಇದು ಚಕ್ರ ಬಡ್ಡಿ. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳ್ತಾ ಇರುವಂತದ್ದು. ಚಕ್ರ ಬಡ್ಡಿ ಅಂತ ಅಂದಾಗ ಮೊದಲನೇ ವರ್ಷ ನನಗೆ ಸಿಗುವಂತದ್ದು 10% ಬಡ್ಡಿ, ಹಾಗಾದ್ರೆ 1000 ರೂಪಾಯಿಗಳು ಬರ್ತದೆ. ಎರಡನೇ ವರ್ಷದಲ್ಲಿ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನಾನು. ಎರಡನೇ ವರ್ಷದಲ್ಲಿ ಫಸ್ಟ್ ಇದಕ್ಕೆ 10,000ಕ್ಕೆ 10% ಅಂದ್ರೆ 1,000 ಬಡ್ಡಿ ಬಂತು. ಜೊತೆಗೆ ಬಡ್ಡಿ ಅಂತ, ಚಕ್ರ ಬಡ್ಡಿ ಅಂದ್ರೆ ಬಡ್ಡಿ ಮೇಲೆ ಬಡ್ಡಿ ಬೀಳುವಂತದ್ದು. ಈ ಬಡ್ಡಿ ಮೇಲೂ 10% ಬಡ್ಡಿ ಬೀಳುತ್ತೆ. 10% ಆಫ್ 1000 ಈಸ್ 100 rupees. ಹೇಗೆ ಸರ್? 10% ಆಫ್ 1000. ಸೊ ಇಂಗ್ಲಿಷ್ ನಲ್ಲಿದೆ, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಗೆ ಕನ್ವರ್ಟ್ ಮಾಡಿ. 10% ಅಂದ್ರೆ ಏನು? 10/100. ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್, ಮ್ಯಾಥ್ಸ್ ಅಲ್ಲಿ ಆಫ್ ಅಂದ್ರೆ ಇಂಟು 1000. 2 ಕ್ಯಾನ್ಸಲ್, 10 10s 100 rupees. ಓಕೆ, ಸೊ ಅದೇ 100 rupees ನನ್ನ ಇಲ್ಲಿ ಬರ್ಕೊಂತೀವಿ. ಸೊ ನನ್ನ ಟೋಟಲ್ ಇಂಟ್ರೆಸ್ಟ್ ಎಷ್ಟು? ಇಲ್ಲಿ 1000 ರೂಪಾಯಿ ಬಂದಿದೆ ಒಂದು ವರ್ಷಕ್ಕೆ. ಎರಡನೇ ವರ್ಷಕ್ಕೆ 1000 ಪ್ಲಸ್ 100, 1100 ರೂಪಾಯಿಗಳು ಬಂದಿದೆ. ಸೊ 2 ವರ್ಷ ಸೇರಿಸಿದಾಗ ನನಗೆ ಇದು ಪ್ಲಸ್ ಇದು 2100 rupees ಬರುತ್ತೆ. 21,000 ಅಲ್ಲ, 2100 rupees. ಎಲ್ಲಿದೆ ನಿಮ್ಮ ಆನ್ಸರು? 2100 rupees is your answer. So without formula we can do it. ಓಕೆ, ಅದೇ ತರ ಈ ಒಂದು ಪ್ರಾಬ್ಲಮ್ ನೋಡಿ, ಫೈಂಡ್ ದಿ ಮಿಸ್ಸಿಂಗ್ ನಂಬರ್. ರೀಸನಿಂಗ್ ಪ್ರಾಬ್ಲಮ್ ಕಣ್ರಪ್ಪ. ನಂಬರ್ ಸೀರೀಸ್ ನ ಕೇಳಿದೀರಾ? ನಂಬರ್ ಸೀರೀಸ್ ನಲ್ಲಿ ಬರುವಂತಹ ಪ್ರಾಬ್ಲಮ್ ಇದು. ಸೊ ಅವ್ರು ಡೈರೆಕ್ಟ್ ಆಗಿ ಸೀರೀಸ್ ಅನ್ನ ಕೊಟ್ಟಿಲ್ಲ, ಬದಲಾಗಿ ಏನ್ ಮಾಡಿದ್ದಾರೆ, ಒಂದು ಸರ್ಕಲ್ ಕೊಟ್ಬಿಟ್ಟಿದ್ದಾರೆ. ಸೊ ಮೊದಲನೇದು 3, 4, 13, 41. ನೆಕ್ಸ್ಟ್ ನಂಬರ್ ಯಾವುದು? ಸೊ ನೆಕ್ಸ್ಟ್ ನಂಬರ್ ಯಾವುದು? ಅದಾದ್ಮೇಲೆ 382 ಬರುತ್ತಂತೆ. ಸೊ ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಸರ್ ಅಂದ್ರೆ, ಸಿಂಪಲ್ ಲಾಜಿಕ್. ಏನಪ್ಪಾ ಅಂತ ಅಂದ್ರೆ ಇಂಟು 1 ಪ್ಲಸ್ 1 ಇಂಟು 3 ಪ್ಲಸ್, ಓಕೆ 3 ಮತ್ತೆ 4 ಇದೆ ಅಲ್ವಾ? ಸೊ 2 ನಂಬರ್ನ ಮಲ್ಟಿಪ್ಲೈ ಮಾಡಿ. 3 4s 12. 3 ಇಂಟು 4 ಪ್ಲಸ್ 1 ಇಸ್ ಈಕ್ವಲ್ ಟು 13. ಸೊ ಇವೆರಡನ್ನ ತಗೊಂಡು ಇದನ್ನ ಮಾಡ್ತಾ ಇದೀನಿ. ಸೊ 3 ಇಂಟು 4 ಪ್ಲಸ್ 1 13 ಬರುತ್ತೆ. 3 4s 12. 12 ಪ್ಲಸ್ 1 13 ಬಂತು. ಹಾಗೆ 3 ಇಂಟು 13. 3 13s 39 ಪ್ಲಸ್ 2 ಮಾಡಿದ್ರೆ 41 ಬರುತ್ತೆ. 3 ಇಂಟು 41. 3 ಇಂಟು 41 ಎಷ್ಟು? 41 ಮೂರ್ಲ 41 ಮೂರ್ಲ ಎಷ್ಟು? 123. 3 1s 3. 3 4s 12. ಸೊ 123. 123 ಪ್ಲಸ್ 3 126 ಬರುತ್ತೆ. ಹಾಗಾದ್ರೆ ಇದನ್ನ ಚೆಕ್ ಮಾಡಿ ಬೇಕಾದ್ರೆ 3 ಇಂಟು 126 ಪ್ಲಸ್ 4 ಮಾಡಿದ್ರೆ ಈ ಆನ್ಸರ್ ಬರುತ್ತೆ. ಸೊ ಏನ್ ಮಾಡ್ತಾ ಇದ್ದೀನಿ, 3 ನ ಇಂದಿನ ನಂಬರ್ಗೆ ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4. ಸೊ ನನ್ನ ಆನ್ಸರ್ ಎಷ್ಟು ಬಂತು? 126. 126 ಇಸ್ ಯೋರ್ ರೈಟ್ ಆನ್ಸರ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಪ್ರಾಬಬಿಲಿಟಿ. ನೋಡಿ, ಇದರಲ್ಲೂ ಸ್ವಲ್ಪ ಅನಾಲಿಸಿಸ್ ಕೊಡ್ತಾ ಇದ್ದಾರೆ, ಅನಾಲಿಟಿಕಲ್ ಕೊಡ್ತಾ ಇದ್ದಾರೆ. ಪ್ರಾಬಬಿಲಿಟಿಯಲ್ಲಿ ಅನಾಲಿಟಿಕಲ್. ಡೈರೆಕ್ಟ್ ಆಗಿ ನಿಮ್ಗೆ ಕ್ವೆಶನ್ ಅನ್ನ ಕೇಳ್ತಾ ಇಲ್ಲ. ಒಂದು ಟಾಸ್ ಅನ್ನ ಟಾಸ್ ಮಾಡಿದಾಗ 2 ಔಟ್ಕಮ್ ಬರುತ್ತೆ, ಹೆಡ್ಸ್ ಮತ್ತೆ ಟೇಲ್ಸ್. ಸೊ ಹೆಡ್ಸ್ ಬೀಳುವಂತಹ ಪ್ರಾಬಬಿಲಿಟಿ ಎಷ್ಟು, ಆ ತರ ಕೇಳ್ತಿದ್ರು ಮುಂಚೆ. ಇದ್ರಲ್ಲಿ ನೋಡಿ ಅನಾಲಿಸಿಸ್ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ. ನೋಡಪ್ಪ, ಒಂದು ಕೆಲಸ
ಆಗುತ್ತೆ ಇಲ್ಲ ಆಗಲ್ಲ. ಡೆಫಿನೆಟ್ ಆಗಿ ಆಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ ಡೆಫಿನೆಟ್ ಆಗಿ ಆಗುತ್ತೆ ಅಂದ್ರೆ 1 ಅಂತ ಅರ್ಥ. ಸೊ ಇದು ಕರೆಕ್ಟ್. ಮಿನಿಮಮ್ ವ್ಯಾಲ್ಯೂ ಆಫ್ ಪ್ರಾಬಬಿಲಿಟಿ, ಸೊ ನಾವು ಹೇಳ್ಕೊಡ್ಬೇಕಾದ್ರೆ ಯಾವಾಗ್ಲೂ ಪ್ರಾಬಬಿಲಿಟಿ ವ್ಯಾಲ್ಯೂ, ಈ ಪ್ರಾಬಬಿಲಿಟಿ ಏನ್ ಬರುತ್ತೆ, ಸೊ ಈ ಪ್ರಾಬಬಿಲಿಟಿ 0 ಇಂದ 1 ಒಳಗಡೆ ಇರಬೇಕು, ಮೈನಸ್ಗೆಲ್ಲ ಹೋಗಲ್ಲ ಅಂತ ಹೇಳ್ಕೊಡ್ತೀವಿ. ಸೊ ಇಲ್ಲಿ -1 ಅಂತ ಕೊಟ್ಟಿದ್ದಾರೆ, ತಪ್ಪು. ಹಾಗೆ ಪ್ರಾಬಬಿಲಿಟಿ, ಇದ್ರ ಅರ್ಥ ಏನು? ಫಸ್ಟ್ ಆಫ್ ಆಲ್ ಪ್ರಾಬಬಿಲಿಟಿ ಆಫ್ ಫೈ, ಇದನ್ನ ಸೈ ಅಂತಾರೆ. ಪ್ರಾಬಬಿಲಿಟಿ ಆಫ್ ಸೈ ವೇರ್ ಸೈ ಇಸ್ ಎಂಟಿ ಇವೆಂಟ್. ಸೊ ಪ್ರಾಬಬಿಲಿಟಿ ಆಫ್ ಎಂಟಿ ಇವೆಂಟ್ ಅನ್ನ ನಾವು ಇಂಪಾಸಿಬಲ್ ಇವೆಂಟ್ ಅಂತ ಕೂಡ ಕರಿತೀವಿ. ಅಂದ್ರೆ ನಡೆಯಕ್ ಸಾಧ್ಯನೇ ಇಲ್ಲ, ಅದ್ರದ್ದು ಚಾನ್ಸ್ ಎಷ್ಟಿರುತ್ತೆ? ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ರೆ ಅದ್ರ ಚಾನ್ಸ್ 0ನೇ ಇರುತ್ತೆ. ಸೊ ಇದು ಕೂಡ ಕರೆಕ್ಟ್. ಸೊ ಇದರಲ್ಲಿ ಸರಿಯಾದ ಉತ್ತರ ಓನ್ಲಿ ಎ ಅಂಡ್ ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾವು ಅನಾಲಿಸಿಸ್ ಅನ್ನ ಮಾಡಿರುವಂತಹ ಕೋರ್ಸ್ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್, ಇದು ವಿಜಯ್ ಸೇತು ಆಪ್ ಅಲ್ಲಿ ಸಿಗುತ್ತೆ. ಸೊ ಜೂನ್ 15th ಈ ಒಂದು ಕೋರ್ಸ್ ಸ್ಟಾರ್ಟ್ ಆಗುತ್ತೆ ವಿಜಯ್ ಸೇತು ಆಪ್ ಅಲ್ಲಿ. ಸೊ ಯಾರಿಗೆಲ್ಲ ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ತಿಲ್ಲ, PYQ ಅನಾಲಿಸಿಸ್ ಮಾಡಕ್ ಆಗ್ತಿಲ್ಲ, ಹಾಗೆ ಎಲ್ಲಿಂದ ಕ್ವೆಶನ್ಸ್ ಬರ್ತಿದಾವೆ, ಯಾವ ರೀತಿಯಾಗಿ ನಾವು ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು, ಇದನ್ನೆಲ್ಲ ಯಾರಿಗೆಲ್ಲ ಡೌಟ್ ಇದೆ ಅವರೆಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಂಟಲ್ ಎಬಿಲಿಟಿ ಕ್ರಾಶ್ ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.